ಅಷ್ಟು ದೂರದಿಂದ ಬೀಳ್ತಾರೆ ನೀರು, ಇಲ್ಲಿ ಗಂಟೆ ಬರ್ತಿದೆ. ಕ್ರೇಜಿ ಪ್ರೊಟೆಕ್ಷನ್ ಕಾಣ್ತಾ ಇಲ್ಲ. ಸೊ ನನ್ನೊಟ್ಟಿಗೆ ಯಾರಾದರೂ ರೈಡ್ ಮಾಡಬೇಕು ಅಂದ್ಕೊಂಡಿರೋದು DM ಮಾಡಿ, ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಒಂದು ಮೆಸೇಜಿಗೆ ರಿಪ್ಲೈ ಮಾಡಿ ನೆಕ್ಸ್ಟ್ ರೈಡು ನಿಮ್ಮ ಜೊತೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ನೋಡ್ತಿದ್ದೀರಾ ಫಟಾಫಟ್ ಅಂತೇಳಿ. ಪೋರ್ಚುಗಲ್ ಫ್ಯಾನ್ಸು, ಸ್ಪೆಷಲಿ ರೊನಾಲ್ಡೋ ಫ್ಯಾನ್ಸಿಗೆ ಮಾತ್ರ ಈ ರೊನಾಲ್ಡೋ ಯಾವಾಗಲೂ ಒಂದು ನೆನಪಾಗಿರ್ತಾನೆ. ತುಂಬ ಡೆವಲಪ್ಮೆಂಟ್ ಆಗ್ತಿರೋಂಥ ಸಿಟಿ ಇದು ಸೋಮವಾರಪೇಟೆ. ಎಲ್ಲ ಬೈಕ್ ರೈಡರ್ಸು ಕಂಪ್ಲೀಟಾಗಿ ಮುಗಿಸಿ ಬರ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್, ಹೇಗಿದ್ರೆ ಎಲ್ಲರೂ? ಮತ್ತೊಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಹೇಳ್ತಾ ಗೈಸ್, ಫೈನಲಿ ಇವತ್ತು ಕೂಡ ಯಾವತ್ತು ಮಾಡ್ದಂಗೆ ಸಂಡೇ ರೈಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಮಳೆ ಕಮ್ಮಿ ಇದೆ. ಮಳೆ ಕಮ್ಮಿ ಇರೋದ್ರಿಂದ ಬ್ಯೂಟಿಫುಲ್ ಒಂದು ವಾಟರ್ ಫಾಲ್ಸಿಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಎಲ್ಲಿ ಏನು ಅಂತ ಹೇಳಿ ವಿಡಿಯೋ ಹಂಗೆ ನೋಡ್ತೀರಿ, ಸ್ಕಿಪ್ ಮಾಡಬೇಡಿ. ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಎಲ್ಲಿ ಅಂತೇಳಿ. ಸೊ ಸದ್ಯಕ್ಕೆ ನಮ್ಮ ಊರು ಬಿಡೋ ಟೈಮ್ ಬಂತು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಐ ನೀಡ್ ಯುವರ್ ಸಪೋರ್ಟ್ ತುಂಬ ಅಗತ್ಯವಿದೆ ನಿಮ್ಮದು ನನಗೆ. ಮಾತಾಡೋದಾದರೆ ಮಳೆಗಾಲ, ಸೊ ಈ ವರ್ಷ ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ಕರೆಕ್ಟು ಟೈಮಿಗೆ ನಾವು ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಇಲ್ಲಿಂದ ನಮ್ಮ ಶನಿವಾಸಂತೆಯಿಂದ ರೈಡ್ ನಮಗೆ ಸೋಮವಾರಪೇಟೆ ಹೋಗ್ಬೇಕು. ಈಗ ಸೋಮವಾರಪೇಟೆ ಹೋಗಿ ಅಲ್ಲಿಂದ ಸ್ವಲ್ಪ ದೂರ ಹೋಗಬೇಕಾಗ್ತದೆ. ಆಲ್ಮೋಸ್ಟ್ ಒಂದು 5 ಇಯರ್ಸು ಮೇಲೆ ಆಯ್ತು ಅನ್ಸುತ್ತೆ ನಾವು ಹೋಗಿ. ಇಟ್ ಈಸ್ ಎಲ್ಲಿಗೆ ಅಂತ ಹೇಳಿದ್ರೆ ಇಟ್ ಈಸ್ ಮಲ್ಲಾಲಿ ಫಾಲ್ಸ್. ವಾವ್, ಕ್ರೇಜಿ. ಹೆಸರು ಕೇಳ್ದಂಗೆ ಮನಸ್ಸಿಗೆ ಖುಷಿ ಆಗ್ತದೆ. ನೋಡೋಣ ಬನ್ನಿ ಅಲ್ಲಿಂದ ವ್ಯೂ ಯಾವ ಥರ ಇರುತ್ತೆ ಏನು ಅಂತ ಹೇಳಿ. ಟ್ರಾಫಿಕ್ಕು ನಮ್ಮೂರಲ್ಲೂ ಟ್ರಾಫಿಕ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಕ್ರೇಜಿ ಅಲ್ಲ? ತಾರ್ ನೋಡಿ ಹೆಂಗೆ ಕಾಣ್ತಿದ್ದ, ಕ್ರೇಜಿ ಅಲ್ಲ? ತಾರಲ್ಲಿ ಬ್ಲ್ಯಾಕ್ ಕಲರೇ ಒಂಥರ ನೋಡೋಕ್ಕೆ ಚಂದ, ಈ ಥರ ಒಂದು ಬೀಸ್ಟಾಗಿ ಕಾಣುತ್ತೆ. ಇವತ್ತು ಆ್ಯಕ್ಚುಲಿ ಫುಲ್ಲು ಪ್ಯಾಕಿಂಗಾಗಿ ಬಂದಿಲ್ಲ. ರೈನಿಂಗ್ ಗೇರ್ಸು ಫುಲ್ ಕಂಪ್ಲೀಟಾಗಿ ಹಾಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೇಳ್ತೀನಿ, ಒಂದು ರೀಸನು ಸ್ವಲ್ಪ ಬಿಸಿಲು ಇರೋದ್ರಿಂದ ಹೆವಿ ಸೆಕೆ ಹೊಡೆಯುತ್ತೆ. ಸೊ ಸದ್ಯಕ್ಕೆ ಸೇಫ್ಟಿ ಪರ್ಪಸಿಗಾಗಿ ಒಂದು ಜಾಕೆಟ್ ಹಾಕ್ಕೊಂಡಿದ್ದೀನಿ, ಹ್ಯಾಂಡ್ ಗ್ಲೌಸ್ ಹಾಕಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಹೆಲ್ಮೆಟು. ಇನ್ನು ರೈಡಿಂಗ್ ಬೂಟ್ಸ್ ಆಗಲಿ, ರೈಡಿಂಗ್ ಪ್ಯಾಂಟ್ ಆಗಲಿ ಯಾವುದೂ ಹಾಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೆವಿ ಸೆಕೆ ಹೊಡೆಯುತ್ತೆ ಅಂತ ಹೇಳಿ ಹಾಕೊಂಡು ಬಂದಿಲ್ಲ. ಇನ್ನು ಯಾವಾಗಲೂ ಏನಾದ್ರು ಒಂದು ಬೀಳಿಸ್ಕೊತಾನೆ ಇರ್ತಾನೆ. ಸೊ ಯಾರೋ ತಂದುಕೊಡ್ತವ್ರೆ, ಥ್ಯಾಂಕ್ ಯು, ಅಪ್ರಿಷಿಯೇಟ್. ಹೆವಿ ಸೆಕೆ ಹೊಡಿತಿದೆ ಅಂತ ಹೇಳಿ ಹ್ಯಾಂಡ್ ಗ್ಲೌಸು ಮತ್ತು ಥರ್ಮಲ್ ಏನು ಹಾಕಿದ್ದೆ ಅದೆರಡು ಬಿಚ್ಚಾಕಿದ್ದೀನಿ. ಸೊ ಹ್ಯಾಂಡಲ್ ಬಾರಿಗೆ ಏನೋ ಒಂದು ಸ್ಪೆಷಲ್ ಹಾಕಿದ್ದೀನಿ. ಇದೇನಕ್ಕೆ ಅಂದರೆ ಆ್ಯಕ್ಚುಲಿ ನಾವು ಒಂದು 60 ಆ್ಯಾವ್ರೇಜ್ ಒಂದು ಈ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ 60ಇಂದ 70 ಹೋಗ್ಬೇಕಾದ್ರೆ ಹ್ಯಾಂಡ್ಲು ಆ ಕಡೆ ಈ ಕಡೆ ಹೆವಿ ವೈಬ್ರೇಷನ್ ಬರುತ್ತೆ. ಸೊ ಅದನ್ನು ಸ್ವಲ್ಪ ಆ ವೈಬ್ರೇಷನ್ ಸ್ವಲ್ಪ ಅವಾಯ್ಡ್ ಆಗಲಿ ಅಂತೇಳಿ ಇದೆ ಹಾಕಿದ್ದೀನಿ. ಬಟ್ ಯೂಸ್ ಆಗುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ವೀಡಿಯೋ ನೋಡಿದ ನೆನಪು, ಅದಕ್ಕೋಸ್ಕರ ಆಗ್ತದೆ. ಸೊ ಇದನ್ನು ಚೆಕ್ ಮಾಡಬೇಕಾಗ್ತದೆ. ಈಗ ರೋಡ್ ಕೂಡ ನನಗೆ ಮರ್ತೋಗೈತೆ. ನೋಡೋಣ ಬನ್ನಿ, ಅಲ್ಲಿ ಬೋರ್ಡ್ ಇರ್ತದೆ. ಯಾರನ್ನಾದ್ರೂ ಕೇಳಿಕೊಂಡು, ಎಸ್ಪೆಷಲಿ ನಮ್ಮ ಗೂಗಲ್ ಅಕ್ಕ ಇದ್ದಾಳಲ್ಲ, ಗೂಗಲ್ ಅಕ್ಕನ್ನು ಕೇಳಿಕೊಂಡು ಹಾಕ್ಕೊಂಡು ಹೋಗೋಣ ಅಂತೆ. ಏನಂತೀರಾ? ಹಾಗೆ ಇದನ್ನು ಇವಾಗ ಚೆಕ್ ಮಾಡೋ ಟೈಮು ನೋಡೋಣ. ಒಂದು ಆ್ಯಾವ್ರೇಜ್ ಒಂದು 70ರಲ್ಲಿ ಐತೆ. ಓ ಗೈಸ್, ಇದು ಹಾಕು ಕೂಡ ಯೂಸ್ ಇಲ್ಲ. ಆಗ್ರೋ ಸುಮ್ಮನೆ ಕಾಸು ಎಷ್ಟು ಹೋಬ್ಳಿಂಗ್ ಬಂದು ನೋಡಿದ್ರಲ್ವ ನೀವೇನೆ. ಹೆವಿ ಅದು ಹೋಬ್ಳಿಂಗ್ ಬರಬಾರ್ದು ಅನ್ನೋ ಒಂದು ಇಂಟೆಕ್ಷನಿಂದ ಇದು ಹಾಕಿದ್ದೆ. ಬಟ್ ಇದು ಯೂಸ್ ಇಲ್ಲ. ಸೊ ನೆಕ್ಸ್ಟ್ ಇದು ಬಿಚ್ಚಾಕ್ಬಿಡ್ತೇನೆ. ಜಾತ್ರೆ ಹೆಂಗೆ ಕಾಣ್ತಿದೆ ಅಲ್ವಾ? ಜಾತ್ರೆ ಹೆಂಗೆ ಕಾಣ್ತಿದ್ರೆ ಕಮೆಂಟ್ ಮಾಡಿ ಹೇಳಿ, ಜಾತ್ರೆ ಹೆಂಗೆ ಕಾಣ್ತಿದೆ ಅಂತೇಳಿ. ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಕೊಡಗಲ್ಲಿ ರೊನಾಲ್ಡೋ ಫ್ಯಾನ್ಸು. ರೊನಾಲ್ಡೋ ಅಂದರೆ ಪೋರ್ಚುಗಲ್ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲಿ ನೋಡಿದ್ರು ರೊನಾಲ್ಡೋ ಫ್ಯಾನ್ಸ್ ಜಾಸ್ತಿ. ಕ್ರೈಜಿ ಪರ್ಸನ್. ಇಲ್ಲಿಂದ ಗಂಟ ಹಾಕಿದ್ದಾರೆ. ಆ್ಯಕ್ಚುಲಿ ರೊನಾಲ್ಡೋ ಅವ್ರದ್ದು ಲಾಸ್ಟ್ ವರ್ಲ್ಡ್ ಕಪ್ಪು. ಬಟ್ ಪೋರ್ಚುಗಲ್ ಫ್ಯಾನ್ಸು, ಸ್ಪೆಷಲಿ ರೊನಾಲ್ಡೋ ಫ್ಯಾನ್ಸಿಗೆ ಮಾತ್ರ ಈ ರೊನಾಲ್ಡೋ ಯಾವಾಗಲೂ ಒಂದು ನೆನಪಾಗಿರ್ತಾರೆ. ಕ್ರೇಜಿ ಪರ್ಸನ್. ಸೊ ಪೋರ್ಚುಗಲ್ ಸದ್ಯಕ್ಕೆ ವರ್ಲ್ಡ್ ಕಪ್ಪಿಂದ ಹೊರಗಡೆ ಆಯಿತು. ಹೊರಗಡೆ ಆದರೂ ಕೂಡ
ಫ್ಯಾನ್ಸ್ ಮಾತ್ರ ಹಂಗೆ ಫ್ಯಾನ್ ಬೇಸ್ ಹಂಗೆ ಇದ್ದೇ ಇರ್ತದೆ, ಕ್ರೈಸಿ. ಸೋಮವಾರಪೇಟೆ ರೀಚ್ ಆದ್ವಿ. ಆ್ಯಕ್ಚುಲಿ ನನಗೆ ಟೌನ್ ಒಳಗಡೆ ಹೋಗ್ಬೇಕಿತ್ತು. ನಾನು ಇಲ್ಲಿ ಶಾರ್ಟ್ಕಟ್ ತೊಗೊಂಡಿದ್ರಿಂದ ಹಿಂಗೆ ಹೋದರೆ ಇದು ಒನ್ ವೇ ಅನಿಸುತ್ತೆ ಮೇ ಬಿ. ಎಲ್ಲರೂ ಬೋರ್ಡ್ ಕಾಣ್ತಿದೆ. ಸೊ ಬೇಡ, ಹಿಂಗೆ ಹೋಗೋದು ಬೇಡ, ನಮಗೆ ಈಗ ಈ ಕಡೆ ಹೋಗಬೇಕು. ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಡೋಣ ಅಂತ ಬಿಡಿ. ಬೇಡ, ರಿಸ್ಕು ಯಾಕೆ ತೊಗೊಳ್ಳೋದು ಗೈಸ್, ಗೊತ್ತಿಲ್ಲ ಅಲ್ಲ. ಹೌದಾ, ಹೋಗ್ಬಿಡೋಣ ಬಿಡು. ಸೊ ನಮಗೆ ಈ ಟೌನಿಗೆ ಹೋಗೋ ಅವಶ್ಯಕತೆ ಇಲ್ಲ, ಬಟ್ ತೋರ್ಸೋಣ ನಿಮ್ಗಳಿಗೆ ತೋರ್ಸೋಣ ಅಂತೇಳಿ ಹೋಗೋಣ ಅಂದ್ಕೊಂಡೆ. ಇರಲಿ ಪರವಾಗಿಲ್ಲ, ಬರ್ಬೇಕಾದ್ರೆ ಆದರೆ ಕವರ್ ಮಾಡೋಣ ಅಂತೆ. ಸೊ ಸದ್ಯಕ್ಕೆ ನಮಗೆ ಈಗ ಈ ರೋಡಲ್ಲಿ ಹೋಗ್ಬೇಕಾಗ್ತದೆ, ಮಲ್ಲಳ್ಳಿ ಫಾಲ್ಸು. ಸೊ ಇಲ್ಲಿಂದ ಅಲ್ಲಿ ಸ್ವಲ್ಪ ದೂರ ಹೋಗಿ ಮುಂದೆ ಹೋಗೋಣ ಅಂತ. ಸೊ ತುಂಬ ಡೆವಲಪ್ಮೆಂಟ್ ಆಗ್ತಿರೋಂಥ ಸಿಟಿ ಇದು ಸೋಮವಾರಪೇಟೆ. ನಮ್ಮ ಊರಿಗಿನ್ನ ಸ್ವಲ್ಪ ದೂರ ಬರುತ್ತಿದ್ದು ಸೋಮವಾರಪೇಟೆ ಅಂತೇಳಿ. ಸೊ ವಿಡಿಯೋಲಿ ಸೋಮವಾರಪೇಟೆ ಅವ್ರು ಯಾರ್ಯಾರು ನೋಡ್ತಿದ್ದೀರಾ ಕಮೆಂಟ್ ಮಾಡಿ, ಸೋಮವಾರಪೇಟೆ ಅವರು ಅಂತ ಹೇಳಿ. ಲೆಟ್ಸ್ ಗೋ. ಎಲ್ಲ ಬೈಕ್ ರೈಡರ್ಸು ಕಂಪ್ಲೀಟಾಗಿ ಮುಗಿಸಿ ಬರ್ತಿದ್ದಾರೆ. ನೋಡಿ ಎಷ್ಟು ಫುಲ್ ಆಲ್ಮೋಸ್ಟ್ ಎಲ್ಲ ರೈಡರ್ಸ್, GS, ಎಕ್ಸ್ಪಲ್ಸು, ಟ್ರ್ಯಾಂಪು ತುಂಬ ಬೇಕಿದೆ ಗೈಸ್. ಗೈಸ್ ಈ ಮಾನ್ಸೂನ್ ಬಂತು ಅಂತ ಹೇಳಿದ್ರೆ ರೈಡರ್ಸ್ಗಳಿಗೆ ಇದನ್ನು ಖುಷಿ ಯಾವಾಗಲೂ. ಸೊ ನನ್ನೊಟ್ಟಿಗೆ ಯಾರಾದರೂ ರೈಡ್ ಮಾಡಬೇಕು ಅಂದ್ಕೊಂಡಿರೋದು DM ಮಾಡಿ, ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಒಂದು ಮೆಸೇಜಿಗೆ ರಿಪ್ಲೈ ಮಾಡಿ ನೆಕ್ಸ್ಟ್ ರೈಡು ನಿಮ್ಮ ಜೊತೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ನೋಡ್ತಿದ್ದೀರಾ ಫಟಾಫಟ್ ಅಂತೇಳಿ ಮೆಸೇಜ್ ಮಾಡಿ, ನೆಕ್ಸ್ಟ್ ರೈಡ್ ಎಲ್ಲಿಗೆ ಏನು ಅಂತೇಳಿ ಚೂಸ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಜಾಯ್ತೀನಿ, ಅಥವಾ ನನ್ನ ಜೊತೆ ನೀವಾದರೂ ಜಾಯ್ನ್ ಆಗಿ ಒಟ್ಟಾಸಿ ಒಟ್ಟಿಗೆ ಒಂದು ಒಳ್ಳೆ ರೈಡ್ ಮಾಡೋಣಂತೆ. ಏನಂತೀರಾ ಕಮೆಂಟ್ ಮಾಡಿ ಗೈಸ್ ಫಟಾಫಟ ಅಂತೇಳಿ. ನೆಕ್ಸ್ಟ್ ರೈಡಿಗೆ ಯಾರೆಲ್ಲ ಜಾಯ್ನ್ ಆಯ್ತೀರಾ? ಲೆಟ್ಸ್ ಗೋ. ಓ ಮೈ ಗಾಡ್ ಗೈಸ್, ಸೋಮವಾರಪೇಟೆ ಸೈಡು ಇಂಥ ವ್ಯೂ ಇರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ವ್ಯೂ ನೋಡ್ತಾ ಇಲ್ಲಿ ಬಿಟ್ಟಿದ್ದೆ ಸೈಡಿಗೆ, ನೋಡಿ ಎಷ್ಟು ಸಗದಾಗಿ ಕಾಣ್ತಿದೆ ಅಂತೇಳಿ. ವಾವ್, ಕ್ರೇಜಿ ಸಗದಾಗಿದೆ ಮಾತ್ರ. ಸೊ ಆಲ್ಮೋಸ್ಟ್ ಹತ್ತತ್ರ ರೀಚ್ ಆದ್ವಿ. ಇನ್ನೂ ಎಷ್ಟು ದೂರ ಅಂತೇಳಿ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟು ತುಂಬ ಟೈಮ್ ಆಯಿತು ಈ ಕಡೆ ಬಂದು. ನೋಡೋಣ ಬನ್ನಿ, ಹೋಗೋಣ ಅಂತ. ಕೊಡಗಿನ ಸೈಡ್ ಎಲ್ಲೇ ಬಂದರೂ ಕೂಡ ವೇವ್ ಅಂತೂ ಎಲ್ಲೂ ಕಮ್ಮಿ ಇಲ್ಲ, ಎಲ್ಲ ಕಡೆನೂ ವೇವೇ ಕಾಣುತ್ತೆ. ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕಷ್ಟೇ. ಆಲ್ಮೋಸ್ಟ್ ಹತ್ತತ್ರ ಬಂದ್ವಿ. ಈಗ ಮಲ್ಲಳ್ಳಿ ಫಾಲ್ಸ್ ಹತ್ತತ್ರ ನೋಡೋಣ ಅಂತೆ. ಆಲ್ಮೋಸ್ಟ್ ಇವತ್ತು ಸಂಡೇ ಆಗಿರೋದ್ರಿಂದ ಬೈಕರ್ಸ್ಗಳು ಹೆವಿ ಓಡಾಡ್ತಿದ್ದಾರೆ. ಬೈಕ್ ಆಗಲಿ, ಕಾರ್ ಆಗಲಿ, ತುಂಬ ವೆಹಿಕಲ್ಗಳು ಓಡಾಡ್ತಿದೆ. ನೋಡಿ ಹೆಂಗಿರ್ತದೆ ಅಂತೇಳಿ ವ್ಯೂ. ಆಲ್ಮೋಸ್ಟ್ ಫಾಗ್ ಬರ್ತಿದೆ. ಆಲ್ಮೋಸ್ಟ್ ಅದು ನೋಡಿ ಫಾಗ್ ಹೆಂಗೆ ಹೋಗ್ತಿದೆ ಅಂತೇಳಿ. ಫುಲ್ ಹೋಗ್ತಿದೆ. ಸೀನರಿ ನೋಡಿ ಗಾಯ್ಸ್, ವ್ಯೂ ಪಾಯಿಂಟ್ ಹೆಂಗೆ ಕಾಣ್ತಿದೆ ಅಂತೇಳಿ. ವ್ಯೂ ನೋಡಿ ಹೆಂಗೆ ಕಾಣ್ತಿದೆ ಅಂತೇಳಿ, ಕ್ರೇಜಿ ಮಾತ್ರ. ಅವಾಗೆಲ್ಲ ಈ ರೋಡ್ ಹೆಂಗಿತ್ತು ಅಂದರೆ ಫುಲ್ಲು ಗೊಚ್ಚೆ ಇತ್ತು ಗಾಯ್ಸ್. ದಿಟ್ಟಿರಲಿ ನಾನು ಹೇಳ್ತಿದ್ದೀನಿ, ಫುಲ್ಲು ಗೊಚ್ಚೆ ಇತ್ತು. ಒಂದು ಬೈಕಲ್ಲೆಲ್ಲ ತಂದರೆ ಎಷ್ಟು ಕಷ್ಟ ಆಗೋದಂದರೆ ಓಡ್ಸೋಕ್ಕೆ. ಇಲ್ಲಿಂದ ಅಲ್ಲಿಗೆ ಹೋಗೋ ಗಂಟ ಆಲ್ಮೋಸ್ಟ್ ಅಲ್ಲಿಂದ ಅಲ್ಲಿಗೆ 3 ಕಿಲೋಮೀಟ್ರ್ ಇದೆ ಮೈನ್ ರೋಡಿಂದ ಇಲ್ಲಿಗೆ. ತುಂಬ ಟಾಸ್ಕ್ ಇತ್ತು. ಬಟ್ ಇವಾಗ ಏನಂದರೆ ಟೂರಿಸಮ್ಮು ಜಾಸ್ತಿ ಆದಂಗೆ ಡೆವಲಪ್ಮೆಂಟ್ ಕೂಡ ಅಷ್ಟು ನೀಟಾಗಿ ಮಾಡಿದರೆ. ಮೇಯ್ನು ಏನಂತ ಹೇಳಿದ್ರೆ ನಮ್ಮಂಥ ರೈಡರಿಗೆ ಒಂದು ಒಳ್ಳೆ ರೋಡ್ ಬೇಕು. ಸೊ ಒಂದು ಒಳ್ಳೆ ರೋಡ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡೆವಲಪ್ಮೆಂಟ್ ಮಾಡಿರೋದಕ್ಕೆ. ಸೊ ಆಲ್ಮೋಸ್ಟ್ ಈ ಕಡೆ ಎಲ್ಲ ಟೂರಿಸ್ಟು ಜಾಸ್ತಿ ಬರೋದ್ರಿಂದ ಮಾಡಿದ್ದಾರೆ ಕಾಣ್ತದೆ. ಓಹ್ ಸಖತ್ತಾಗಿದೆ. ಲಾಸ್ಟ್ ಟೈಮ್ ಅದೇ ಫ್ರೆಂಡ್ಸ್ಗಳ ಜೊತೆ ಬಂದಾಗ ಬೈಕ್ಗಳು ತೊಗೊಂಡ್ಬಂದು ಫುಲ್ಲು ಕೆಸರಾಗೋಗಿತ್ತು, ಹೆವಿ ಟಾಸ್ಕು. ಬಟ್ ಇವಾಗ ನೀಟಾಗಿ ಒಂದು ರೋಡ್ ಮಾಡಿದ್ದಾರೆ. ಅಪ್ರಿಷಿಯೇಟಿವ್ ಮ್ಯಾನ್. ಬಂದ್ವಿ. ಓ ಮೈ ಗಾಡ್. ಓ ಇಲ್ಲಿ ಟಿಕೆಟ್ ಅನಿಸುತ್ತಾ? ಎಷ್ಟು? 20. ಓಕೆ. ಥ್ಯಾಂಕ್ ಯು. ಸೊ ನಮ್ಮಂಥ ಬೈಕರ್ಸ್ಗಳಿಗೆ ಒಂದು ಒಳ್ಳೆ ರೋಡ್ ಬೇಕಿತ್ತು, ರೋಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಡೆ ಬೈಕ್ ಆಗಲಿ, ಕಾರಾಗಲಿ ತುಂಬ ಜನ ಇದ್ದಾರೆ. ಇವಾಗ ನೆಕ್ಸ್ಟ್ ಇಲ್ಲಿಂದ ಪ್ಲ್ಯಾನ್ ಏನಂತ ಹೇಳಿದ್ರೆ, ಇಲ್ಲಿಂದ ಬೈಕ್ ಇಲ್ಲೇ ಪಾರ್ಕ್ ಮಾಡಿ ಇವೆಲ್ಲ ಜಾಕೆಟ್ ಪಾಕೆಟ್ ಎಲ್ಲ ಇಲ್ಲೇ ಬಿಸಾಕ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ನಮಗೆ ಕೆಳಗಡೆ ಹೋಗ್ಬೇಕಾಗ್ತದೆ. ಇವತ್ತು ನನ್ನ ಜೊತೆಗಿರೋದು ಇವನೇ, ಮೀಟ್ ಅಶ್ರಫ್.
6 ಇಯರ್ಸ್ ಬ್ಯಾಕ್ ಬಂದಿರೋದು. ನೀ 6 ಇಯರ್ಸ್ ಆಯ್ತಾ? ಇಲ್ಲಿಂದ ಇದೆಲ್ಲ ಜುಗಾಡಿ ಇದೆಲ್ಲ ಹಾಕ್ಬಿಟ್ಟು ರೈನಿಂಗ್ ಕವರ್ ಬೇಕಾಗ್ತದೆ ಮೇನು. ಮಳೆ ಬಂತೆ ಮತ್ತು ವಾಟರಲ್ಲಿ ಸ್ವಲ್ಪ ಆಟ ಆಡೋದ್ರಿಂದ ಚಂಡಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ಬಿಚ್ಚಾಕ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಇಲ್ಲಿಂದ ಡೈರೆಕ್ಟಾಗಿ ಹೋಗೋಣಂತೆ. ಬನ್ನಿ, ಲೆಟ್ಸ್ ಗೋ. ಎಲ್ಲಿಯವರು? ನೀವು ಅರ್ಸಲಗೋಡು, ನೀವು ಆರ್ಸನ? ಯಾವಾಗ ಬಂದಿದ್ದು? ಇವಾಗಲೇ ಬಂದು ಇವಾಗ ಇಳಿಯೋದೇನೋ ಸುಲಭ ಇತ್ತು. ಹೌದಾ? ಹತ್ತದೇ ಫುಲ್ ಟಾಸ್ಕ್ ಅಂತೀರಾ? ನಾವು ಇನ್ನೊಂದ್ ಕಡೆ ಅಲ್ಲಿ ಹೋಗಿದ್ದು, ಅಲ್ಲಿ ಇನ್ನೊಂದು ಬ್ಯಾಕ್ ಸೈಡು. ಆ ಕಡೆ ಎಲ್ಲ ಇನ್ನೂ ಆ ಕಡೆ ಹೋಗ್ಬೇಕು, ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು. ಓಕೆ ಓಕೆ. ಬ್ರಿಡ್ಜ್ ಐತೆ, ಅಲ್ಲಿ ಒಂದು ಫಾಲ್ಸ್ ಐತೆ, ಅಲ್ಲೆಲ್ಲ ಇಳಿದು ಬಂದಿದ್ದು. ಹೆಂಗಿದೆ ಪ್ಲೇಸು? ಹತ್ತಾಗಂತೂ ಆಗಲ್ಲ, ಈಸಿ, ಬರೋದು ಕಷ್ಟ. ಕೆಳಗಿಂದ ಬರೋದೇ ಟಾಸ್ಕ್ ಅಂತೀರಾ? ಸೊ ಗೈಸ್, ಫೈನಲಿ ಬ್ರದರ್ ಸಿಕ್ಕಿದ್ದಾರೆ, ಅಕ್ಕಲಗೂಡು ಹಾಸನದವ್ರಂತೆ. ಆಲ್ಮೋಸ್ಟ್ ಈ ಫಾಲ್ಸ್ನ ಎಲ್ಲರೂ ತೋರಿಸಿರ್ತಾರೆ, ಬಟ್ ಇಲ್ಲಿಂದ ಮೇಯ್ನು ಟಾಸ್ಕ್ ಏನಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಮಗೆ ಇಲ್ಲಿಂದ ಡೈರೆಕ್ಟಾಗಿ ಕಾಣಿಸ್ತಿದೆಯಲ್ಲ ವಾಟರ್ ಫಾಲು, ಅಲ್ಲಿಗೆ ಹೋಗಬೇಕು. ಅಲ್ಲಿ ಫಾಲ್ಸ್ ಜೊತೆಗೆ ಎಷ್ಟು ಸ್ಟೆಪ್ಸ್ ಇದೆ, ಹೆಂಗೆ ಹೋಗ್ಬೇಕು ಅವೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಎನರ್ಜಿ ಅಂತೂ ಕಂಪ್ಲೀಟಾಗಿ ಬೂಸ್ಟ್ ಆಗುತ್ತೆ, ಒಂದಂತೂ ಶೋರು. ಇದ್ರ ಜೊತೆಗೆ ಈ ಫಾಲ್ಸ್ ಜೊತೆಗೆ ಈ ಸ್ಟೆಪ್ನ ಎಷ್ಟಿದೆ ಏನಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಈ ಸ್ಟೆಪ್ನ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಂದ ಕೆಳಗಡೆವರೆಗೆ ಎಷ್ಟಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ, ಕೌಂಟ್ ಮಾಡೋಣ. ಸ್ಟಾರ್ಟ್. ಕರ್ಕೊಂಡು ಹೋಗ್ತೀನಿ ಬೇಕಾದ್ರೆ. 1 2 3. ಮಳೆ ಕಮ್ಮಿ ಇರೋದ್ರಿಂದ ಸ್ವಲ್ಪ ನೀರು ಕೂಡ ಕಮ್ಮಿ ಇದೆ, ಪರವಾಗಿಲ್ಲ. ಅಲ್ಲಿ ಕೆಳಗೆ ಹೋಗಿ ನೋಡೋಣ ಅಂತ ಯಾವ ಥರ ಏನು ಅಂತ ಹೇಳಿ. ಇಲ್ಲಿಗೆ 170 ಆಯಿತು. ಸೊ ಟಾಸ್ಕು ನೆಡ್ಕೊಂಡು ಹೋಗೋದಲ್ಲ, ಟಾಸ್ಕು ಏನಂತೇಳಿ ಕೆಳಗಿಂದ ಮೇಲೆ ಬರ್ತೀವಲ್ಲ ಅದು ಟಾಸ್ಕು. ಸೊ ಸದ್ಯಕ್ಕೆ ಇಲ್ಲಿನ ವಾಟರ್ ಫಾಲ್ ವ್ಯೂ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಕ್ರೇಜಿಯಾಗಿ ಕಾಣಿಸ್ತಿದೆ. ಸ್ಟಫ್ ಹೆಂಗೆ ಕಾಣ್ತಿದೆ ವಾಟರ್ ಫಾಲ್? ಸೂಪರ್. 6 ಇಯರ್ಸ್ ಬ್ಯಾಕ್ ನೋಡಿದ್ದು, ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇಷ್ಟು ಕ್ರೌಡ್ ಐತಿಲ್ಲ, ಏನಿರ್ತಿಲ್ಲ, ನಾವು ಫ್ರೀಯಾಗಿ ಬರ್ತಾಯಿದ್ವಿ. ಎಲ್ಲೆಲ್ಲಿ ನಿಲ್ಬೇಕು ನಿಂತ್ಬಿಟ್ಟು ನಾವು ಫ್ರೀಯಾಗಿ ಬರ್ತಾಯಿದ್ವಿ. ಈಗ ಫುಲ್ ಜಾಸ್ತಿ ಟೈಮ್ ನಿಲ್ಲಂಗೂ ಇಲ್ಲ, ಫುಲ್ ಬ್ಯುಸಿ. ಹೆವಿ ಕ್ರೌಡ್ ಇದೆ, ಅಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಟೂರಿಸಮ್ ಜಾಸ್ತಿ ಇದೆ. ಸೊ ಇಲ್ಲಿಗೆ 170 ಆಯಿತು. ಸೊ 170 ಯಾಕೆ ನಿಲ್ಲಿಸ್ತು ಅಂತ ಹೇಳಿದ್ರೆ, ಒಂದು ನೆಕ್ಸ್ಟ್ ಲೆವೆಲ್ ವ್ಯೂ ಕಾಣ್ತಿತ್ತು, ತೋರಿಸ್ತೀನಿ. ನೀರು ಸ್ವಲ್ಪ ಕಮ್ಮಿನೇ ಇದೆ, ಯಾಕೆಂತ ಹೇಳಿದ್ರೆ ಮಳೆ ಕಮ್ಮಿ ಇರೋದ್ರಿಂದ ನೀರು ಕೂಡ ಕಮ್ಮಿ ಇದೆ ನೋಡಿ. ಸೊ ನಮಗೀಗ ಇನ್ನೂ ಕೆಳಗಡೆ ಹೋಗಬೇಕು. ಸ್ವಲ್ಪ ಒಂದು 20% ಬಂದಿದ್ದೀವಿ, ಇನ್ನೂ 80% ಕೆಳಗೆ ಹೋಗಬೇಕು. ನೋಡೋಣ ಅಂತ ಬನ್ನಿ. ಇಲ್ಲಿಗೆ 170 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಇದ್ರಿಗಿನ್ನ ಕೆಳಗಡೆ ಇನ್ನೂ ಎಷ್ಟು ಸಿಗುತ್ತೆ ಏನಂತ ಹೇಳಿ ಹೇಳ್ತೀನಿ, ತೋರಿಸಿ. ಇಲ್ಲಿಗೆ 520 ಆಯಿತು, ಬಟ್ ಇಲ್ಲೇನಂತೇಳಿ ಇನ್ನೂ ತುಂಬ ದೂರ ಹೋಗ್ಬೇಕಾಗ್ತದೆ. ಬಟ್ ಹೆಂಗೆ ಅಂದರೆ ಒಂದು 10 ತಡಿಗೆ ಒಂದೊಂದು ಸ್ಟೆಪ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಅಲ್ಲಿಂದ ಎಂಡಾಗಿ ಅಲ್ಲಿ ಎಂಡಾದರೆ ಇಲ್ಲಿಂದ ಒಂದು ಸ್ಟೆಪ್ಪು ಕಂಪ್ಲೀಟ್ ಆಗ್ತಿದೆ. ಇದೆಯಲ್ಲ ಇದು. ಸೊ ಇಲ್ಲಿಂದ ನಾನು ಹಂಗೆ ಸ್ಟೆಪ್ಸ್ ಲೆಕ್ಕ ಕೌಂಟ್ ಮಾಡ್ಕೊತೀನಿ. ಸ್ಟೆಪ್ಸ್ನ ಮಾತ್ರ ಹೇಳ್ತಿದ್ದೀನಿ, ಬಟ್ ನಿಮಗೆ ಫುಟ್ ಇಡೋದನ್ನ ಮೇ ಬಿ ಒಂದು 1000 ಮೇಲೆ ಆಗ್ಬೋದು. 532 ಅಲ್ಲ, 33. ಬರೀ ವೀಡಿಯೋಸ್ ನೋಡ್ದಂಗಲ್ಲ, ಇದು ನೋಡಿ ಕಾಲೆಲ್ಲ ವೈಬ್ರೇಷನ್ ಇದೆ. ಬರೀ ನಡ್ಕೊಂಡು ಹೋಗ್ಬೇಕಾದ್ರೆ ವೈಬ್ರೇಷನ್ ಬರ್ತಿದೆ. ಆಗ ಏನಾಗ್ತಂತ ಗೊತ್ತಿಲ್ಲ. ಇನ್ನು ಟಾಸ್ಕ್ ಏನಂತ 600 ಇಲ್ಲಿ ಕಂಪ್ಲೀಟ್ ಆಯಿತು, ಇನ್ನೂ ಹೋಗಬೇಕು. ಮೇಲಿಂದ ಕೆಳಗಡೆ ನಡ್ಕೊಂಡು ಬರೋದು ಒಂದು 1000 ಸ್ಟೆಪ್ಸ್ ಆದರೂ ಪಕ್ಕ ಇರ್ತದೆ. ಸೊ ಟಾಸ್ಕು ಮೇಲಿಂದ ಕೆಳಗಡೆ ನಡ್ಕೊಂಡು ಬಂದಿದ್ದಲ್ಲ, ಕೆಳಗಡೆಯಿಂದ ಮೇಲೆ ಹೋಗ್ಬೇಕು, ಅದು ಟಾಸ್ಕು. ಸೊ ಸದ್ಯಕ್ಕೆ ಇನ್ನು ವಾಟರ್ ಫಾಲ್ಸ್ ಅಂತ ನೀಟಾಗಿ ಬಂದ್ವಿ. ಇನ್ನು ಅಲ್ಲಿ ಹೋದರೆ ನಾಯ್ಸು ತುಂಬಾ ಬರ್ತದೆ ವಾಟರ್ದು. ಸೊ ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ಏನೋ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ಇಬ್ಬರು ಸ್ಟೂಡೆಂಟ್ಗಳು ಬಂದು ಇಲ್ಲಿ ಎಲ್ಲೋ ಕೆಳಗಡೆ ಈ ಥರ ನೀರಲ್ಲಿ ಆಟ ಆಡೋಕ್ಕೆ ಹೋಗಿ ಅಲ್ಲಿ ಮುಂದೆ ಎಲ್ಲೋ ತಗಲಾಕೊಂಡಿದ್ರು. ತುಂಬಾ ರಿಸ್ಕ್ಯೂ ಮಾಡಿ ಅವ್ರನ್ನ ಸೇಫ್ ಮಾಡಿದ್ರು. ಸೊ ನಿಮ್ಗೆ ಯಾರಿಗಾದ್ರೂ ನಾನು ಸಜೆಸ್ಟ್ ಮಾಡೋದಂದೇ, ಇಲ್ಲಿ ಬಂದರೆ ಅಷ್ಟು ಕೇರ್ಫುಲ್ಲಾಗಿ ಇರಿ. ಅಲ್ಲಿ ನೀರೊಳಗೆ ಇಳಿಯೋದು, ಆಟ ಆಡೋದು ಅವೆಲ್ಲ ಮಾಡಬೇಡಿ. ನಿಮ್ಮ ಬಗ್ಗೆ ಬಿಡಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದ್ರು ಯೋಚನೆ ಮಾಡಿ. ಸೊ ಇಲ್ಲಿಂದ ಡೈರೆಕ್ಟಾಗಿ ಅಲ್ಲಿಗೆ ವ್ಯೂ ಪಾಯಿಂಟಿಗೆ ಹೋಗೋಣ ಅಂತ ಬನ್ನಿ. ಲೆಟ್ಸ್ ಗೋ. Welcome to my video. ಬಾಡಿ ಬಿಲ್ಡರ್ ಕಾಣ್ತದೆ, ಬಾಡಿ ತೋರಿಸ್ತಿದ್ದಾರೆ.
Amazing. Crazy. Crazy. ವಾಟರ್ ಪಾರ್ಕಿಗೆ ಬಂದಂಗಿದೆ ನೋಡಿ. ಅಷ್ಟು ದೂರದಿಂದ ಬೀಳ್ತಾರೆ ನೀರು, ಇಲ್ಲಿ ಗಂಟ ಬರ್ತಿದೆ. ಕ್ರೇಜಿ. ಪ್ರೊಟೆಕ್ಷನ್ ಕಾಣ್ತಾ ಇಲ್ಲ. ಐಸ್ ಪ್ರೊಟೆಕ್ಷನ್ ಹಾಕ್ಕೊಂಡಿದ್ದೀವಿ, ಏನು ಕಾಣ್ತಿಲ್ಲ. ಫೋರ್ಸ್ ನೀರು ಅಲ್ಲಿಂದ ಇಲ್ಲಿಗೆ ಬರ್ತಿದೆ ನಮಗೆ. ಕ್ರೇಜಿ, ಎಂಜಾಯ್ ಮಾಡಿ. ಓಯ್ ಇಲ್ಲಿ ನಾಯ್ಸ್ ತುಂಬಾ ಇದೆ. ನಾಯ್ಸ್ ಇರೋದ್ರಿಂದ ಇಲ್ಲೇನು ಕೇಳಿಸಲ್ಲ. ಡೈರೆಕ್ಟಾಗಿ ನಮಗೆ ಮೇಲೆ ಬಂದು ಇಲ್ಲಿಂದ ಏನು ಸೀನು ಅಂತೇಳಿ ನಾನು ನಿಮಗೆ ಮೇಲೆ ಹೇಳ್ತೀನಿ. ಬನ್ನಿ ಹೋಗೋಣ. ಇಲ್ಲಿಯದು ಟಾಸ್ಕ್ ಅನ್ಸಲ್ಲ, ಬಟ್ ಕೆಳಗಡೆಯಿಂದ ಮೇಲೆ ಹತ್ಕೊಂಡ್ಬರ್ತೀವಲ್ಲ, ಅದು ಹೆವಿ ಟಾಸ್ಕು. ಆಲ್ಮೋಸ್ಟ್ ಕೆಳಗಡೆಯಿಂದ ಮೇಲೆ ಬರ್ತಿದ್ದೀವಿ. 75% ಕಂಪ್ಲೀಟ್ ಆಗಿದೆ. ಇನ್ನು 25% ಹೋಗಬೇಕು. ಮೇಲೆ ಹೋಗಿ ಹೇಳ್ತೀನಿ ಬನ್ನಿ ಗೈಸ್. ಫೈನಲಿ ಅರ್ಧ 12 ಆಯಿತು. 637 ಸ್ಟೆಪ್ಪು ಕೆಳಗೆ ಇರ್ತಿ, 637 ಕೆಳಗೆ ಇಳ್ದು ಮೇಲೆ ಹತ್ತಿದ್ದೀವಿ. ಅಣ್ಣ ಎಕ್ಸ್ಪೀರಿಯನ್ಸು ಹೇಳೋಕ್ಕಾಗ್ತಾಯಿಲ್ಲ, ಸುಸ್ತಾಗಿ. ಕ್ರೇಜಿ ಗುರು, ಮಾತೇ ಅಲ್ಲ. ಕೆಳಗೆ ಇಳಿದು ಕೆಳಗೆ ಹತ್ತಿದ್ದಿದೆಯಲ್ಲ. ಸೊ ಸದ್ಯಕ್ಕೆ ನನಗೆ ಈಗ ಕುಡಿಯೋಕ್ಕೆ ನೀರು ಬೇಕು, ತಿನ್ನೋದಕ್ಕೆ ಏನಾದ್ರು ಬೇಕೇ ಬೇಕು. ಇಲ್ಲ ಅಂತೇಳಿ ನಾನು ಮಸ್ಟಾಗಿ ವಿಸಿಟ್ ಮಾಡಬೇಕು. ಎಲ್ಲೆಲ್ಲಿಂದನೇ ಎಲ್ಲರೂ ಬರ್ತಾಯಿದ್ದಾರೆ. ನಮ್ಮೂರವರಷ್ಟು ಯಾರು ಕಾಣಿಸ್ಲಿಲ್ಲ, ನಮ್ಮ ಇಲ್ಲಿಯವರೆಲ್ಲ ಅಷ್ಟು ಬರ್ತಾ ಇಲ್ಲ. ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ, ಇವಾಗ ಸೀಸನ್, ಕೊಡಗಲ್ಲೆಲ್ಲ ಸೀಸನ್ ಸ್ಟಾರ್ಟ್ ಆಗೋದು ಇವಾಗ ಬಂದ್ಬಿಟ್ಟು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಬನ್ನಿ. ಸದ್ಯಕ್ಕೆ ಈಗ ನನಗೆ ಕುಡಿಯೋಕ್ಕೆ ನೀರು, ಹೊಟ್ಟೆಗೆ ಏನಾದ್ರು ತಿನ್ನಲೇಬೇಕು, ಇಲ್ಲಾಂದರೆ ನಾನು ಹೊಂಟೋಗ್ಬಿಡ್ತೀನಿ. ಬನ್ನಿ, ಏನು ತಿಂತೀವಿ ಏನು ಕುಡಿತೀವಿ ಅಂತೇಳಿ ಅಲ್ಲೋಗಿ ತೋರಿಸ್ತೀನಿ ಬನ್ನಿ. ಏನು ಕುಡಿತೇವೆ ಇಲ್ವಾ, ಫಸ್ಟ್ ಒಂದು ಲೋಟ ನೀರು ಕುಡಿಯೋಣ. ನೀರು ಬೇಕೇ ಬೇಕು ಇವರು, ಬೇಕೇ ಬೇಕು ನೀರು. ಬನ್ನಿ ಗೈಸ್, ಫೈನಲಿ ಇದೊಂದು ಮ್ಯಾಗಿಗೋಸ್ಕರ ಆಲ್ಮೋಸ್ಟ್ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡಿದ್ವಿ. ರೋಡ್ ಜಾಸ್ತಿ ಇದೆ, ಏನು ಮಾಡೋಂಗಿಲ್ಲ. ಸೊ ಫೈನಲಿ ಸಿಕ್ತು. ಹೊಟ್ಟೆ ತುಂಬ ಹಸಿತಿದೆ, ತಿನ್ಕೊಂಡು ಡೈರೆಕ್ಟಾಗಿ ಊರಿಗೆ ಹೋಗೋದೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಏನಾರು ಇಷ್ಟ ಬಂತೀಯಾ? 630 ಸ್ಟೆಪ್ ಇಳಿದ್ಬಿಟ್ಟು ಆ ಕ್ಯಾಲರೀಸ್ ಬರ್ನ್ ಮಾಡಿದ್ದಾರೆ. ಮತ್ತೆ ಬಂದ್ಬಿಟ್ಟು ಮ್ಯಾಗಿ ತಿಂದ್ಬಿಟ್ಟು ಕ್ಯಾಲರೀಸ್ ತಗೊಳ್ತಾ ಇದ್ದಾರೆ. ಇಲ್ಲಿ ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸದ್ಯಕ್ಕಿದೆ, ತಿನ್ನಬೇಕು, ಏನು ಮಾಡೋಂಗಿಲ್ಲ. ಸೊ ಸಿಗ್ತೀನಿ ನೆಕ್ಸ್ಟ್ ಒಂದು ಇದೇ ಥರ ಒಂದು ಕ್ರೇಜಿ ಆಗಿರೋ ವೀಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.